ಮಾಜಿ ಸೈನಿಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸುವರ್ಣ ಗಾರ್ಡನ್ ಬಳಿ ಗುರುವಾರ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಾಜಿ ಸೈನಿಕರ ಮಕ್ಕಳ ಶಾಲೆಯಲ್ಲಿ 10% ಮೀಸಲಾತಿ ನೀಡುವಂತೆ ಹಲವಾರು ಬಾರಿ ಹೋರಾಟ ಮಾಡಿದ್ರೂ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ. ಅಲ್ಲದೆ ಸೇವೆಯಿಂದ ನಿವೃತ್ತಿ ಹೊಂದುವ ಸೈನಿಕರಿಗೆ ಜಮೀನು ಕೊಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ರಾಜ್ಯ ಸರ್ಕಾರ ಎಲ್ಲಿಯವರೆಗೂ ಜಾರಿಗೆ ತಂದಿಲ್ಲ ಎಂದು ದೂರಿದ್ರು. ಇವತ್ತು ಸರ್ಕಾರ ಸೈನಿಕರಿಗೆ ಜಮೀನನ್ನ ಕೊಡಬೇಕು ಅಂತ ಆದೇಶ ಮಾಡಿದೆ. ಇಲ್ಲ ಜಮೀನು ಕೊಡಲಿಲ್ಲ ಅಂದರೂ ಒಂದು ಸೈಟ್ ಆದರೂ ಕೊಡಬೇಕಂತ ಆದೇಶ ಮಾಡಿದೆ. ಆದರೂ ಕೂಡ ಯಾವ ಅಧಿಕಾರಿಗಳು ಯಾವುದೇ ಒಂದು ಸೈನಿಕನಿಗೆ ಇಲ್ಲಿವರೆಗೂ ಸೈಟು ಕೊಟ್ಟಿಲ್ಲ, ಜಮೀನುಗಳನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರ 10% ಮೀಸಲಾತಿ ಕೊಟ್ಟಿದೆ. ಆದರೆ ಅದು ಯಾವ ಕಾರಣದಿಂದ ಗೊತ್ತಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ಅದು 2% 3% ಆಗಿಬಿಟ್ಟಿದೆ. ದಯವಿಟ್ಟು ಸರ್ಕಾರದಲ್ಲಿ ನಾವು ಸರ್ಕಾರದಿಂದ ವಿನಂತಿ ಮಾಡ್ಕೋತೀವಿ, ಅದನ್ನ ಅಪ್ಲೈ ಮಾಡಿ ಮತ್ತು ಪ್ರತಿಯೊಬ್ಬ ಸೈನಿಕರಿಗೆ ಅದರ ಉಪಯೋಗ ಸಿಗುವಂತೆ ಮಾಡಿ ಅಂತ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಸೇವೆಯಿಂದ ನಿವೃತ್ತಿ ಹೊಂದುವ ಸೈನಿಕರಿಗೆ ಸರ್ಕಾರಿ ನೌಕರಿ ಕೊಡಿಸುವ ಪರಿಪಾಠ ಮೆರಿತಾ ಇರುವ ಸರ್ಕಾರದ ತತ್ಕ್ಷಣ ಸೇವೆಯಿಂದ ನಿವೃತ್ತಿ ಹೊಂದಿದ ಯುವ ಮಾಜಿ ಸೈನಿಕರಿಗೆ ಸರ್ಕಾರಿ ನೌಕರಿ ಕೊಡಬೇಕೆಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.